ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮ ಕಾಡು ಕೃಷಿಕರ ಶಾಲೆ ಅಂತ ಹೇಳ್ಬಿಟ್ಟು ಹಮ್ಮಿಕೊಂಡಿದ್ದೀವಿ. ಇದು 13ನೇ ಶಾಲೆ. So this will be encouraging to create a forest in the agriculture landscape. Small portion of agricultural land will be forested. So today English ಅಲ್ಲಿ ಹೇಳ್ಬಿಡಾ ಅವರಿಗೆ ಅರ್ಥ ಸೊ ಈ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ವೆಂಕಟಪ್ಪ ಬಂದಿದ್ದಾರೆ. ಮುಂದೆ ಇರುತ್ತೆ 15 ನಿಮಿಷ ಮಾತಾಡ್ತಾರೆ. ಇಲ್ಲಿ ಇನಾಗ್ರೇಟು, ಬಟ್ ನನಗೆ ಹೇಳ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ನಮ್ಮ ಬೊಲಿವಿಯಾ ದೇಶದ ಸೌತ್ ಅಮೆರಿಕಾದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರು, ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಇತ್ತಲ್ಲ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮಿನಿಸ್ಟರ್, ಅದೇ ಥರ ಅವ್ರು ಅಲ್ಲಿಂದ ಬಂದಿದ್ದಾರೆ. ಯು ಆರ್ ವೆಲ್ಕಮ್. ಸೊ ಒಬ್ಬರು ವಿಜ್ಞಾನಿ ಬಂದಿದ್ದಾರೆ, ಪ್ರೊಫೆಸರ್ ಗುಸ್ಟೋವ್ ಅಂತ. ನೀವು ಇದು ತಗೊಳ್ತಿರಲ್ಲ ಆಮ್ಲಜನಕ, ಅದರ ಪ್ರಪಂಚದಲ್ಲೇ ಅವರು ಪ್ರಸಿದ್ಧಿ ಅದಕ್ಕೆ. ಸೊ ಅದು ಪ್ರೊಫೆಸರ್ ಗುಸ್ಟೋವ್ ಅಂತ ಹೇಳ್ಬಿಟ್ಟು ಪ್ಲೀಸ್ ವೆಲ್ಕಮ್. ಮತ್ತೆ ಇಲ್ಲೊಬ್ಬರು ಅಬ್ದುಲ್ ಕಲಾಂ ಥರನೇ ಇದ್ದಾರಲ್ಲ, ಯಾರು ಹೇಳಿ? ಸೊ ನಮಗೆ ಚಿರಪರಿಚಿತ, ಮೊದಲನೇ ಶಾಲೆಯಿಂದ 14ನೇ ಶಾಲೆ ತನಕ ಬಂದಿದ್ದಾರೆ. ಪ್ರಪಂಚದಲ್ಲೇ ಮೊದಲನೇ ಶಾಲೆಯನ್ನು ಓಪನ್ ಮಾಡಿದ ಗುರುಗಳು. ಸೊ ಪ್ರೊಫೆಸರ್ ತುಪ್ಪಿಲ್ ವೆಂಕಟೇಶ್ ಗುರುಗಳು, ಅವರಿಗೆ ಮತ್ತೆ ಮಹೇಶ್ ಅಣ್ಣ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷರು, ಅವರು ಬಂದಿದ್ದಾರೆ. ಇಲ್ಲಿ ಇಬ್ಬರು ರವಿಕುಮಾರ್ಗಳಿದ್ದಾರೆ, ರೋಟ್ರಿ ಅದ್ರ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರೈತರ ಬಗ್ಗೆ ಕಾಳಜಿ ಇದೆ. ಅವ್ರಿಗೆ ಹೇಳಿಬಿಟ್ಟು ನಮ್ಮ ಜಮೀನು ಮಾಡಬೇಕು. 15ನೇ ಶಾಲೆ ಅಂತ ಹೇಳಿ ನಾನು ಹೋಗಿಲ್ಲ ಜಮೀನಿಗೆ. ಮಾಡೋಣ. ತಮಗೂ ಸ್ವಾಗತ. ಮತ್ತು ನಿಮ್ಮಾನ್ಸ್ ಕೇಳಿದ್ರಲ್ಲ, ಅಲ್ಲಿ ಪ್ರಸಿದ್ಧಿ ವಿಜ್ಞಾನಿಗಳು ಅವರು ಡಾಕ್ಟರ್ ರವಿಕುಮಾರ್ ಅವರು, ಅವರಿಗೆ ಸ್ವಾಗತ. ಮುಖ್ಯವಾಗಿ ಈ ದಿನದ ಒಬ್ಬರು ಐಕಾನ್ ಅಂದರೆ ಸ್ಟಾರ್ ರೈತರು ಅಂತ ಹೇಳ್ತಿರಲ್ಲ, ಯುವ ರೈತರು ಅಭಿಷೇಕ್ ಅವರು ಇವತ್ತು ಇದನ್ನ ಗುರುಗಳು ಈ ಜಮೀನ ಈ ಶಾಲೆ ಕಾಡು ಕೃಷಿ ಶಾಲೆ ಗುರುಗಳು. ಸೊ ಈ ದ ಪ್ರೊಫೆಸರ್ ಫಾರ್ ದಿಸ್ ಲ್ಯಾಂಡ್. Here he is I think 35 years old. So 30 year old. ಈ ಒಂದು 70-80 ವರ್ಷ ಆಗಿದ್ರು ಮೈಂಡು ಯಂಗಾಗೇ ಇರುತ್ತಂತೆ. ಪ್ರಾಣಿಗಳು ಪಕ್ಷಿಗಳು ಇದ್ರ ಬಗ್ಗೆ ಮಾಡೋದಕ್ಕೆ ಮುಂದೆ ಮಾತಾಡೋಣ. ನಾನು ಅತಿಥಿಗಳು ತುಂಬಾ ದೂರದಿಂದ ಬಂದಿದ್ದಾರೆ. ನಮ್ಮ ವೆಂಕಟಪ್ಪ ಸರ್ಗಳು ನಿಮಗೆ ಚಿರಪರಿಚಿತ, ಇಲ್ಲಿ ದೂರದವರಲ್ಲ, ಅವ್ರ ಜಮೀನು. ಮತ್ತೆ ಇನ್ನೊಂದು ಗಂಟೆ ಆದ್ಮೇಲೆ 14ನೇ ಶಾಲೆ ಇದೆ. ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ. ಅವ್ರಿಗೆ ಕೃಷಿಯಲ್ಲಿ ಎಷ್ಟಿದೆ ಅಂದ್ರೆ ಅವ್ರ ಮಾತುಗಳಲ್ಲಿ ಕೇಳಿದಂತ ನಾನು ಹೇಳಲ್ಲ. ಮತ್ತೆ ಸ್ವಾಗತ ಗುರುಗಳೇ. ಯಾಕಂದ್ರೆ ಇಲ್ಲಿ ನಿಮ್ಮಂಥವರು ಬಂದು ಈ ಒಂದು ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಕೊಡಬೇಕು. ಮತ್ತೆ ಮುಖ್ಯ ಅತಿಥಿಗಳಾಗಿ ಬೊಲಿವಿಯಾ ದೇಶ, ಅಮೆಜಾನ್ ಕೇಳಿದ್ರಲ್ಲ, ಅನಕೊಂಡ ಮೂವಿ ನೋಡಿದ್ರಲ್ಲ, ಅಮೆಜಾನ್ ಕಾಡು ಹಾವು 50 ಹೊಳಿ ಹಾವು ಇರುತ್ತಲ್ಲ,
ಆ ದೇಶದಿಂದ ಬಂದಿರೋರು. ಅಲ್ಲಿ ಅಮೆಜಾನ್ ಅಂದ್ರೆ ದಟ್ಟಾರಣ್ಯ 70 ಭಾಗ ಕಾಡು ಇರೋದು ಆ ದೇಶದಲ್ಲಿ, ಸೌತ್ ಅಮೆರಿಕಾದಲ್ಲಿ. ಅಲ್ಲಿಂದ ತಂತ್ರಜ್ಞಾನದ ಮಂತ್ರಿಗಳಾಗಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗಿ ಮಿಸ್ಟರ್ ಒಮಾರ್ ಆಲ್ಫ್ರೆಡೋ ಅಂತ ಅವರು ಬಂದಿದ್ದಾರೆ. ಯು ಆರ್ ವೆಲ್ಕಮ್ ಟು ಇಂಡಿಯಾ, ಕರ್ನಾಟಕ. ಅಂಡ್ ಆಲ್ಸೋ, ಯಾಕಂದ್ರೆ ನಾನು ಅವರಿಗೆ ಇಂಗ್ಲಿಷ್ ಹೇಳಬೇಕು, ಮತ್ತೆ ನಮಗೆ ಅವರು ಕರ್ಕ ಬರಬೇಕಾದ್ರೆ ಪ್ಲೀಸ್ ವೆಲ್ಕಮ್. ಇಬ್ರು ಗುರುಗಳು ಸಿಕ್ಕಿದ್ದಾರೆ ನನಗಿಲ್ಲಿ. ಒಬ್ರು ಬೆಂಗಳೂರು ಗುರುಗಳು, ಇನ್ನೊಬ್ರು ಇಲ್ಲೇ ಚನ್ನಪಟ್ಟಣದ ಗುರುಗಳು. ಮಾಡಬೇಕು ಅಂತ ಹೇಳ್ಬಿಟ್ಟು ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ನನಗೆ ಒಂದು 4-5 ತಿಂಗಳಲ್ಲಿ ಪರಿಚಯ. ಮತ್ತೆ ಅವರು ಹೇಳಕ್ಕಾಗಿಲ್ಲ ಅಂದ್ರೆ ಕ್ಷಮಿಸಿ. ಮತ್ತೆ ಸೀತಾರಾಮ್ ಅವರಿದ್ದಾರೆ, ತುಂಬಾ ಸಂತೋಷ. ಬಯಲು ಸೀಮೆ ಸಂಪಾದಕರು ಅವರು ಮತ್ತೆ ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವ್ರ ಜಮೀನಿಗೆ ಹೋಗ್ಬೇಕು, ಹೋಗಿಲ್ಲ ಇದ್ರೆ. ಸೊ ಇಲ್ಲೆಲ್ಲರೂ ನಿಮ್ಮ ಜಮೀನಿನಲ್ಲಿ ಕಾಡನ್ನು ಕಟ್ಟಬೇಕು. ಕಾಡನ್ನು ಕಟ್ಟಿ ನಾನು ನಾಡು ಅಂತ ಹೇಳಲ್ಲ, ನಿಮ್ಮ ಜಮೀನಲ್ಲೇ ಕಟ್ಟಿ ನಿಮ್ಮ ಜಮೀನಲ್ಲೇ ಜೀವನ ಮಾಡಬೇಕು. ಅದೇ ನಮ್ಮ ಪ್ರಕೃತಿ. ನಮ್ಮ ತಾತ ಮುತ್ತಾತ ಯಾವುದೋ ಕಟ್ಟಿದ ಬಂದಿದ್ದು. ನಾವೆಲ್ಲ ಬೆಂಗಳೂರು ಸೇರ್ಕೊಂಡಿದ್ದೀವಿ. ಮತ್ತೆ ನಮ್ಮ ಗೂಡಿಗೆ ಏನಕ್ಕೆ ನಮ್ಮ ಹಳ್ಳಿಗೆ ಬರಬೇಕು ಅಂಬೇಕಾದ್ರೆ ಹಳ್ಳಿಯನ್ನು ಕಾಡನ್ನು ಮಾಡಿ, ಕಾಡಿನಲ್ಲಿ ಉತ್ಪಾದನೆ ಮಾಡಿ ಹೊರದೇಶಗಳಿಗೆ ನಾವು ಏನ್ ಹೇಳ್ತೀವಿ, ಗೂಗಲ್ ಬಂತಲ್ಲ, ವಿತಿನ್ 1 ಮಿನಿಟ್ ಅಮೆರಿಕಾಗೆ ಹೋಗುತ್ತೆ ಬರುತ್ತೆ. ಆ ತರ ನಮ್ಮ ರೈತರ ಪದಾರ್ಥಗಳು ಪ್ರಪಂಚಕ್ಕೆ ತಲುಪಬೇಕು. ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಾಡು ಬೆಳಿಬೇಕು, ಅದರಿಂದ ಒಂದು ಆದಾಯವಾಗಬೇಕು. ಅದರಿಂದ ಇವಾಗ ನಾವು ಒಂದು 3 ವರ್ಷದಿಂದ ನೈಸರ್ಗಿಕ ಮತ್ತೆ ಸಾವಯವ ಕೃಷಿ ಮಾಡ್ತಾ ಇದೀವಿ. ಮತ್ತೆ ನಾವು ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ನಾವು ಫಸ್ಟ್ ಎಲ್ಲ ಏಕೆ ಬೆಳೆ ಪದ್ಧತಿ ಮಾಡ್ತಾ ಇದ್ವು. ಫಸ್ಟ್ ಎಲ್ಲ ಏಕೆ ಬೆಳೆ ಮಾಡ್ತಾ ಇದ್ವು. ಒಂದು 3 ತಿಂಗಳಿಗೊಮ್ಮೆ ಬಿತ್ತನೆ ಮಾಡೋದು, ಮತ್ತೆ ಉಳುಮೆ ಮಾಡಿ ಮತ್ತೆ ತಿರ್ಗಿ ಮಾಡ್ತಾ ಇದ್ವು. ಅದು ಹೋಗ್ಬೇಕು ಅಂತಾನೆ ನಾವು ಇವಾಗ ಬಹು ಬೆಳೆ ಪದ್ಧತಿ ಉಣಿಸೋದಿಲ್ಲ. ಎಲ್ಲರೂ ತಾಯಿ ಇದ್ದ ಹಾಗೆ, ಎಲ್ಲ ತಾಯಿ ಮಕ್ಕಳಿಗೆ ಯಾರಿಗೂ ವಿಷ ಉಣಿಸೋದು. ಅದು ಆರ್ಗ್ಯಾನಿಕ್, ನೈಸರ್ಗಿಕವಾಗಿ. ಆಮೇಲೆ ನಮ್ಮ ಭೂಮಿಯನ್ನೇ ವಿಷಮುಕ್ತವಾಗಿ ಮಾಡಬೇಕು. ಇಷ್ಟೇ ನಮ್ಮದು. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಲ್ಯಾಂಡ್, ಪ್ರೊಟೆಕ್ಟ್ ಅವರ್ ಪೀಪಲ್, ಪ್ರೊಟೆಕ್ಟ್ ಅವರ್ ಸೆಲ್ಸ್ ಅಂಡ್ ಪ್ರೊಟೆಕ್ಟ್ ಅವರ್ ಕಮ್ಯುನಿಟಿ ವಿತ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಿಮಗೆಲ್ಲ ಸರ್ಟಿಫಿಕೇಟ್ ಸಿಗುತ್ತೆ. ನೆಕ್ಸ್ಟ್ ವೆನ್ ಯು ಆರ್ ಗೋಯಿಂಗ್ ಟು ಗಿವ್ ದಮ್ ಸರ್ಟಿಫಿಕೇಟ್. ದಯವಿಟ್ಟು ಎಲ್ಲ ಬರಬೇಕು. ದಯವಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಇನ್ನೂ I only have left to thank you deeply for all these kind gestures and to hope you have a very long life. Thank you very much. Thank you. Thank you. We have been in the AI summit and our vice president and our vice minister have come, and I told my vice minister, you have to come to Bangalore, and I brought him, and he's here. And we're going to bring all we are learning from all of you, 0 chemicals for plantations. 0 chemicals. That's the best health for all of us, for our children, no cancer. So thank you very much for receiving us. ಥ್ಯಾಂಕ್ ಯು. ಅಂದ್ರೆ 3 ಕಿಲೋಮೀಟರ್ ಇಲ್ಲಿಂದ 3 ಕಿಲೋಮೀಟರ್ ಮೇಲೆ ಎಷ್ಟು ಮೇಲದ್ರ ಮೋಡ ಇರುತ್ತಲ್ಲ, ಅಲ್ಲಿ ಅವರ ದೇಶ ಇರೋದು, ಬೊಲಿವಿಯಾ. ಮತ್ತೆ ಅಲ್ಲಿಂದ ವೈಸ್ ಪ್ರೆಸಿಡೆಂಟ್ ಮತ್ತೆ ವೈಸ್ ಮಿನಿಸ್ಟರ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಲ್ಲಿ ಮೋದಿ ಅವರು ಮಾಡಿದ್ರಲ್ಲ, ಆ ಸಮಿತಿ ಬಂದು ಎಲ್ಲಾ ದೇಶದವರು ಬಂದ್ರೆ, ಇವ್ರ ದೇಶದವರು ಬಂದಿದ್ದಾರೆ. ಬೆಂಗಳೂರಿಗೆ ಕರ್ಕ ಬಂದಿದ್ದಾರೆ. ಬೆಂಗಳೂರು ಇಸ್ ಗ್ರೇಟ್ ಅಂತ ಹೇಳಿ ಕರ್ನಾಟಕ IT BTಲಿ ನಂಬರ್ 1 ಪ್ರಪಂಚದಲ್ಲೇ. ಅಮೆರಿಕಾದಲ್ಲಿಲ್ಲ, UK-ನಿಲ್ಲ, ಜರ್ಮನಿಲಿಲ್ಲ. ಅದು ಬಂದು ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆಲ್ ದ ವೇ. ಅಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ಇನ್ನೊಮ್ಮೆ. ಮತ್ತೆ ನಮ್ಮ ಜೋಶಿ